19ರ ಚುನಾವಣೆ ನಂತರ ಕೇದಾರನಾಥದಲ್ಲಿ ಧ್ಯಾನ ಮಾಡಿದ್ದ ಮೋದಿ ಅವರು ಈ ಬಾರಿ ಚುನಾವಣೆ ಎಲ್ಲ ಮುಗಿದ ತಕ್ಷಣ ಈಗ ಹೋಗಿ ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿದ್ದ ಜಾಗದಲ್ಲಿ ಧ್ಯಾನ ಮಾಡ್ತಾರಂತೆ. ಮಾಡ್ಬೋದು, ಅವರಿಷ್ಟ. ಇನ್ನು ಒರಿಸ್ಸಾನಲ್ಲಿ ನವೀನ್ ಪಟ್ನಾಯಕ್ ಮಾತಾಡ್ತಿದ್ದಾಗ ಮೈಕ್ ಹಿಡ್ಕೊಂಡಿದ್ರಂತೆ, ಕೈ ನಡಕ್ತಿತ್ತಂತೆ. ತಕ್ಷಣ ಅಲ್ಲಿ ಪಾಂಡ್ಯನ್ ಅವರು, ಅದೇ ವಿ.ಕೆ. ಪಾಂಡ್ಯನ್ IAS ಆಫೀಸರ್, ಯಾರು ಫಾರ್ಮರ್, ಅವ್ರು ಓಡೋಗಿ ಮೈಕನ್ನು ಇಸ್ಕೊಂಡು ಹಿಡ್ಕೊಂಡು ನಿಂತರು. ಅವ್ರು ಮಾತಾಡಿದ್ರು. ಅದಕ್ಕೆ BJPಯವರು ಅತೀವ ಸಂಕಟದ ವಿಡಿಯೋ ಇದು, ಪಾಪ ಅವ್ರನ್ನ ನಿಯಂತ್ರಿಸ್ತಾ ಇದ್ದಾರೆ ಕೈ ಚಲನೆ ಅಂತೆಲ್ಲ ಹೇಳಿದ್ದಾರೆ. ಇನ್ನೆಲ್ಲೋ ಒಂದು ಕಡೆ ಯಾರೋ ಹೇಳಿದ್ದಾರೆ BJPನಲ್ಲಿ, ಪಟ್ನಾಯಕ್ ನಿವೃತ್ತಿ ತಗೋಬೇಕು ಮತ್ತು ಒರಿಸ್ಸಾದ ವ್ಯಕ್ತಿಯನ್ನೇ CM ಮಾಡಬೇಕು, ತಮಿಳ್ನಾಡಿಂದ ಅಲ್ಲ ಅಂತೆಲ್ಲ ಹೇಳಿದ್ದಾರೆ. ದಟ್ಸ್ ಆಲ್ ರಾಂಗ್. ದೇಶದ ಯಾವುದೇ ಒಂದು ರಾಜ್ಯದಿಂದ ಬಂದು ಪ್ರಧಾನಿ ಆಗ್ಬೋದು ಅನ್ನೋದಾದರೆ, ಕರ್ನಾಟಕದ ಮೂಲದಲ್ಲಿ ಹುಟ್ಟಿ ಜಯಲಲಿತಾ ಹೋಗಿ ತಮಿಳ್ನಾಡಲ್ಲಿ ಆಗ್ಬೋದು ಅನ್ನೋದಿದ್ರೆ, ಅಥವಾ ಕರುಣಾನಿಧಿಯವರ ಮೂಲ ತಮಿಳ್ನಾಡು ಅಲ್ಲ ಅಂತ ವಾದ ಮಾಡೋರು ಇದ್ದಾರೆ ಅಂತ ಅನ್ನೋದಾದರೆ, ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು. ಅದನ್ನೇನು ಅವ್ರು ಬಂದು ಇಲ್ಲ ಆಗಬಾರ್ದು, ಇಲ್ಲಿ ಬಂದ್ರೆ ಹಾಗೆ ನೋಡಿದ್ರೆ ಈ ಶುಡ್ ಬಿ ಗ್ರೇಟ್ ಅಪ್ಪ. ಇನ್ನೊಂದು ರಾಜ್ಯದಿಂದ ಹೋಗಿ ಆ ರಾಜ್ಯದಲ್ಲಿ ಅವನು ಆ ಹಂತವನ್ನು ತಲುಪಿದ್ದಾನೆ ಅಂದ್ರೆ ಅವ್ನು ಗ್ರೇಟ್. ನನ್ನ ಪ್ರಕಾರದಲ್ಲಿ ಜನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಲ್ವಾ. ಭಾರತ ಮೂಲದ ಇಲ್ಲಿಂದ ಹೋಗಿ ಅಮೆರಿಕಕ್ಕೆ ಹೋಗಿ ಸೆನೆಟರ್ ಆಗ್ಬೋದು, ಭಾರತದ ಹೆಮ್ಮೆ. ಯಾಕೆ ಇದು ಹೆಮ್ಮೆ ಆಗಬಾರ್ದು? ಎಸ್. ಪರಿಷತ್ನ 11 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಟಿಕೆಟ್ ಗಿಟ್ಟಿಸಲು ಕಾಂಗ್ರೆಸ್ನಲ್ಲಿ ಭಾರೀ ಲಾಬಿ ನಡೀತಾ ಇದೆ. 300ಕ್ಕೂ ಹೆಚ್ಚು ನಾಯಕರ ಟಿಕೆಟ್ ಪಡೆಯಲು ಕಸರತ್ತು ನಡೀತಾ ಇದೆ. ಈ ಮಧ್ಯೆ ಸಿಎಂ ಮತ್ತು DCM ದೆಹಲಿಗೆ ಹೋಗಿದ್ದಾರೆ. ರಣದೀಪ್ ಸುರ್ಜೇವಾಲಾ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಅಭ್ಯರ್ಥಿಗಳ ಆಯ್ಕೆ ವೇಳೆ ತಮ್ಮ ಅಭಿಪ್ರಾಯ ಕೇಳಬೇಕು, ಬರೀ ಅವರಿಬ್ಬರೇ ತೀರ್ಮಾನ ಮಾಡೋದು ಸರಿಯಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದರೆ, ಹೌದು, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರಿತೀವಿ ಅಂತ DCM ಹೇಳಿದ್ದಾರೆ. ಈ BBMP ಶಾಲೆಗಳ ಗುತ್ತಿಗೆ ಅದನ್ನು ಏಜೆನ್ಸಿ ಗುತ್ತಿಗೆ ಕೊಟ್ಟಿತ್ತಂತಲ್ಲ, ಗಲಾಟೆ ಆದಮೇಲೆ ಈಗ ಅದನ್ನು ರದ್ದು ಮಾಡಿ ಅಂದ್ರಂತೆ. DCM ರದ್ದು ಮಾಡಿದಾರಂತೆ. ಕರೆದಿದ್ದು ಯಾಕಂಗಾರೆ ಆಲೋಚನೆ ಮಾಡಲಿಲ್ವೋ ಏನೋ. ಈ ಮಧ್ಯೆ ಹೊರಗುತ್ತಿಗೆನಲ್ಲಿ ತಗೊಳ್ಳೋವಾಗ ಯಾವುದೇ ಹುದ್ದೆಗೆ ನೀವು ಮೀಸಲಾತಿಗೆ ಫಾಲೋ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಗೆಜೆಟ್ ನೋಟಿಫಿಕೇಶನನ್ನು ಹೊರಡಿಸ್ಕೊಂಡಿದೆ. ಶಿಕ್ಷಣ ಸಚಿವ ಹೇರ್ ಸ್ಟೈಲ್ ವಿಚಾರದಲ್ಲಿ ರಾಜಕೀಯ ಮುಂದುವರೆದಿದೆ. ವಿಜಯೇಂದ್ರ ಫ್ರೀ ಇದ್ರೆ ಬಂದು ಹೇರ್ ಕಟ್ ಮಾಡಲಿ ಎಂಬ ಮಧು ಬಂಗಾರಪ್ಪ ಹೇಳಿಕೆಗೆ ಬಿಜೆಪಿಯ ಸವಿತಾ ಸಮಾಜದ ಮುಖಂಡರು ಗರಂ ಆಗಿದ್ದಾರೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ಕ್ಷೌರ್ಯ ಮಾಡಲು ಸಿದ್ಧರಿದ್ದೀವಿ, ದಿನ ಸಮಯ ನಿಗದಿ ಮಾಡಿ ಅಂತ ಸವಾಲು ಹಾಕಿದ್ದಾರೆ. ಇದು ಮಧು ಬಂಗಾರಪ್ಪ ಕಟಿಂಗ್ ಮಾಡಿಸಲು ಹಣದ ಸಮಸ್ಯೆ ಇದ್ರೆ ನಮ್ಮ ಕಾರ್ಯಕರ್ತರಿಗೆ ಹೇಳಿ ತಿಂಗಳಿಗೆ ಇಂತಿಷ್ಟು ಹಣವನ್ನು ಕೊಡಿಸ್ತೀವಿ ಅಂತ ವಿಜಯೇಂದ್ರ ಅವರು ಹೇಳಿದ್ರು. ಇದಕ್ಕೆ ಸಹಜವಾಗಿ ಮಧು ಬಂಗಾರಪ್ಪ ತಿರುಗೇಟನ್ನ ಕೊಟ್ಟರು. ಹಣಕಾಸಿನ ಸಮಸ್ಯೆ ಇದ್ರೆ ನಮ್ಮ ಯುವ ಮೋರ್ಚಾ ವತಿಯಿಂದ ಹೇಳಿ ಹಣವನ್ನು ಸಂಗ್ರಹ ಮಾಡಿ ಅವ್ರಿಗೆ ಹೇರ್ ಕಟ್ ಪ್ರತಿ ತಿಂಗಳು ಎಷ್ಟು ಬೇಕು ಅಂತ ಹೇಳಿದ್ರೆ ಆ ಹಣವನ್ನು ಸಂದಾಯ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅವ್ರು ಮಾಡಿರೋ ಈ 40% ಕಮಿಷನ್ ಅಲ್ಲಿ ನನ್ನ ಹೇರ್ ಕಟ್ ಮಾಡೋದೇನು ಬೇಡ, ನನಗೆ ಬೇರೆಯವ್ರು ಮಾಡ್ತಾರದು ಬಂದು ಮಾಡಕ್ ಹೇಳ್ರಿ, ನಾನು ಟೈಮ್ ಕೊಡ್ತೀನಿ, ಅವಾಗ ಅವ್ರ ಕೈಲೇ ಮಾಡಿಸ್ತೀನಿ. ಜೂನ್ 4ನೇ ತಾರೀಕು ಮೇಲೆ ಬೇರೆ ಕೆಲಸ ಕೊಡ್ತೀನಿ. ಇಬ್ರು ಅದನ್ನೇನೋ ಇಂಟರ್ನ್ಯಾಷನಲ್ ಇಶ್ಯೂ ಅನ್ನೋ ಥರ ಮಾಡ್ಕೊಂಡು ಕೂತಿದ್ದೀರಿ. ದೊಡ್ಡದಾಗಬೇಕಾಗಿತ್ತು. ಅದು ಏನು ವೈಯಕ್ತಿಕವಾಗಿ ತಗೋಬೇಕಾಗಿಲ್ಲ ನೀವಿಬ್ರೂ. ನಾನೇನೇನೋ ಅಂದೆ, ಇಟ್ ಈಸ್ ನಾಟ್ ದಟ್ ವಾಟ್ ಇಟ್ ಮ್ಯಾಟರ್ಸ್. ವಾಟ್ ಮ್ಯಾಟರ್ಸ್ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನೀವು ಮಾಡಬೇಕಾದ ಕೆಲಸಗಳನ್ನು ಮಾಡುತ್ತಿದ್ದೀರೋ ಇಲ್ಲವೋ, ವಿಪಕ್ಷದ ನಾಯಕನಾಗಿ ನೀವು ಮಾಡಬೇಕಾದ ಕೆಲಸ ಮಾಡ್ತಿದ್ದೀರೋ ಇಲ್ವೋ ಅಷ್ಟೇ. ಅವರೆಲ್ಲೋ ಕೇಳ್ತಾ ಇದ್ರು ಕಲಾಂ ಹೇರ್ ಸ್ಟೈಲು, ಮೋದಿ ಗಡ್ಡ ಬಿಟ್ಟಿದ್ದ, ಸರಿ, ಅದು ದೊಡ್ಡ ಇಶ್ಯೂ ಆಗಬೇಕಾಗಿಲ್ಲ. ಈಗ ಆಗಬೇಕಾಗಿರೋ ಇಶ್ಯೂ ಯಾವುದಾರು ಇದ್ರೆ ಶಿಕ್ಷಣ ಇಲಾಖೆದ್ರೆ ಇಶ್ಯೂ ಮಾಡಿ, ನಾನು ಬೇಡ ಅಂದಿಲ್ಲ. ಇದೆ, ನೂರಾರು ಇಶ್ಯೂಗಳಿದೆ ಅಲ್ಲಿ ಇಲ್ಲ ಅಂತಲ್ಲ, ಇದೆ ಇಶ್ಯೂಗಳು, ಅದನ್ನು ಇಶ್ಯೂ ತಗೊಳ್ಳಿ. ಇದೇನು ಬಹಳ ದೊಡ್ಡ ವಿಚಾರ ಅನ್ನೋ ಥರ ಇಬ್ಬರು ಅದನ್ನು ಮಾತಾಡ್ತಿದ್ದೀರಿ. ಇಬ್ಬರು ಬಹಳ ಒಂದು ಗಂಭೀರತೆಯಲ್ಲಿ ಇರಬೇಕಾದ ಒಂದು ವಿಚಾರವನ್ನು ತುಂಬ ಕೆಳಗೆ ತಗೊಂಡೋಗಿ ಚರ್ಚೆ ಮಾಡ್ತಿದ್ದೀರಿ ಅನ್ಸತ್ತಪ್ಪ. ನಾ ಕಟ್ ಮಾಡ್ತೀನಿ, ನೀ ಕಟ್ ಮಾಡ್ತೀಯ, ಯಾರು ಬೇಡ, ನೀವೇ ಕಟ್ ಮಾಡ್ಕೊಳ್ಳಿ, ಬೇಕಿದ್ರೆ ಇಲ್ಲದ್ರೆ ಬಿಟ್ಕೊಳ್ಳಿ ಅಷ್ಟೇ. ಮುಂಗಾರು ಮಳೆ ಅಬ್ಬರದ ಪರಿಣಾಮವಾಗಿ ಯಾದಗಿರಿಯ ಮರಮ್ಕಲ್ನಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ತೀವ್ರ ವ್ಯತ್ಯಾಸ ಆಗೋಗಿದೆ. ಗ್ರಾಮಸ್ಥರು ತತ್ತರಿಸೋಗಿದ್ದಾರೆ. ಜನರೇಟರಿಂದ ಮೊಬೈಲ್ನೆಲ್ಲ ಚಾರ್ಜ್ ಮಾಡ್ಕೋತಿದ್ದಾರಂತೆ. ಕರೆಂಟ್ ಇಲ್ಲದ ಕಾರಣ ನೀರಿಗೂ ಸಮಸ್ಯೆ, ಭಾಳ ಆಕ್ರೋಶ ಅಲ್ಲಿ. ಇನ್ನು ಬೆಂಗಳೂರು ಚಿಕ್ಕಮಗಳೂರು ಉತ್ತಮ ಮಳೆ, ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲೂ ಉತ್ತಮ ಮಳೆ ಆಗ್ತಾ ಇದೆ. ಸಹಜವಾಗಿ ಬೆಳಗಾವಿಯ ನದಿಗಳೆಲ್ಲ ತುಂಬಿ ಹರಿತಾ ಇದೆ. ಅತ್ತ ಕೊಚ್ಚಿನಲ್ಲಿ ಮೇಘಸ್ಫೋಟದ ರೀತಿ ಮಳೆ ಆಗೋಗಿ 100 ಮಿಲಿಮೀಟರ್ ಮಳೆ ಬಿದ್ದಿದೆ ಅರ್ಧ ಗಂಟೆಯಲ್ಲಿ. ಮೈ ಗುಡ್ನೆಸ್. ತಿರುವನಂತಪುರಂ, ಕೊಟ್ಟಾಯಂ, ಎರ್ನಾಕುಲಂ ಎಲ್ಲ ಕಡೆ ವಿಪರೀತ ಮಳೆ. ಮಿಜೋರಾಂನಲ್ಲಿ ಭಾರೀ ಮಳೆಯಿಂದ ಅನಾಹುತ ಸಂಭವಿತ. ಐಜ್ವಾಲ್ ಜಿಲ್ಲೆಯಲ್ಲಿ ಗ್ರನೈಟ್ ಕ್ವಾರಿ ಒಂದು ಕುಸಿದು 10 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಪಾಪ.
ಪುಣೆ ಅಪಘಾತ ಪ್ರಕರಣದಲ್ಲಿ ಪ್ರಭಾವಿ ಬಿಲ್ಡರ್ ಪುತ್ರನನ್ನ ಬಚಾವ್ ಮಾಡೋಕೆ ಇನ್ನಿಲ್ಲದ ಪ್ರಯತ್ನಗಳು ನಡೀತಿದ್ವು. ಆದರೆ ತನಿಖಾ ತಂಡ ಮೊದಲೇ ಎಚ್ಚೆತ್ತು ಕೌಂಟರ್ ಆಪರೇಷನ್ ನಡೆಸಿದ ಕಾರಣ ವೈದ್ಯರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು. ಅಪ್ರಾಪ್ತನ ರಕ್ತದ ಮಾದರಿಯನ್ನೇ ವೈದ್ಯರು ಬದಲಿಸಿ ವರದಿ ನೀಡಬಹುದು ಅಂತ ಗುಪ್ತಚರ ಪಡೆಗಳು ಎಚ್ಚರಿಸಿದ್ವು. ಹೀಗಾಗಿ ತನಿಖಾ ತಂಡ ಗೌಪ್ಯವಾಗಿ ಮತ್ತೊಂದು ಸ್ಯಾಂಪಲ್ ಸಂಗ್ರಹಿಸಿ ಬೇರೊಂದು ಆಸ್ಪತ್ರೆಯ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿತ್ತು. ಅಲ್ಲದೆ ಡಿಎನ್ಎ ಪರೀಕ್ಷೆ ಕೂಡ ಮಾಡಿಸಿತ್ತು. ನಿರೀಕ್ಷೆಯಂತೆ ಸಾಸೂನ್ ಆಸ್ಪತ್ರೆಯ ರಿಪೋರ್ಟ್ ತಪ್ಪಾಗಿ ಕೊಟ್ಟಿದ್ದಾರೆ. ಕೂಡಲೇ ಇಬ್ಬರು ಭ್ರಷ್ಟ ವೈದ್ಯರನ್ನ ಪೊಲೀಸರು ಬಂಧಿಸಿದರು. ಇದಕ್ಕೆ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ ಜವಾನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಡಾಕ್ಟರ್ಗಳ ಕೃತ್ಯವನ್ನು ಗಂಭೀರವಾಗಿ ಪರಿಗಣಿಸಿದ ಶಿಂಧೆ ಸರ್ಕಾರ 3 ತಜ್ಞರ ಸಮಿತಿ ರಚನೆ ಮಾಡಿದೆ. ಈ ಡಾಕ್ಟರ್ಗಳನ್ನ ಡಿರೆಕಗ್ನೈಸ್ ಮಾಡಬೇಕು ಮೆಡಿಕಲ್ ಫೀಲ್ಡ್ ಇಂದ. ಅದೇ ಶಿಕ್ಷೆ ಅವರು. ಬೆಸ್ಟ್ ಅದ. ಯು ಕೆನಾಟ್ ಪ್ರಾಕ್ಟೀಸ್ ಅಂತ ಡಿರೆಕಗ್ನೈಸ್ ಮಾಡಬೇಕು. ಈಗ ಪೈಲಟ್ಗಳು ಗುಂಡಾಕೊಂಡು ಹೋಗ್ಬಿಟ್ರೆ ವಿಮಾನದ ಕಂಪನಿಗಳೇನು ಮಾಡ್ತಾರಪ್ಪ, ಅವ್ರನ್ನ ರೋಸ್ಟರಿಂದ ಕಿತ್ತಾಕ್ಬಿಡ್ತಾರೆ. ನೀನು ವಿಮಾನ ಓಡಿಸ್ಕೊಂಗಿಲ್ಲ ನೀನು ಆ ಥರ ಶಿಕ್ಷೆ ಇವ್ರಿಗೂ ಮಾಡಬೇಕು. ಪ್ರಾಕ್ಟೀಸ್ ಮಾಡೋಂಗಿಲ್ಲ, ನೀವು ನಕಲಿ ಡಾಕ್ಟರ್ಗಳು ಅಂತ ಡಿಕ್ಲೇರ್ ಮಾಡಿಬಿಡ್ಬೇಕು. ಬೆಂಗಳೂರಿನ ವಾಹನ ಸವಾರ ಗಮನಿಸ್ಕೊಳ್ಳಿಪ್ಪ, ಮಾರ್ಗ ಮಧ್ಯೆ ಪೆಟ್ರೋಲ್ ಮುಗಿದ್ರು ನಿಮ್ಮ ವಾಹನ ಏನಾದ್ರು ನಿಂತರೆ ಟ್ರಾಫಿಕ್ ಸಮಸ್ಯೆ ಆದಲ್ಲಿ ಚಾಲಕರ ಮೇಲೆ ಕೇಸ್ ಬೀಳತ್ತಂತೆ ಅಂತ ಹೆಬ್ಬಾಳ, ಏರ್ಪೋರ್ಟ್ ರೋಡು, ಗುರುಗುಂಟೆಪಾಳ್ಯ ಪ್ರಮುಖವಾಗಿ ಇಲ್ಲೆಲ್ಲ ಮಾಡ್ತಾರಂತೆ. ಪೆಟ್ರೋಲ್ ಇಲ್ಲದೆ ಜಂಟಿ ಮಾಹಿತಿ ಆಯುಕ್ತ ಅನುಚೇತ್ ಮಾಹಿತಿ ಕೊಟ್ಟಿದ್ದಾರೆ. ಇವರು ಗುಡ್ ಆಫೀಸರು, ಎಲ್ಲ ಭಾಳ ಇಂಟ್ರೆಸ್ಟಲ್ಲಿ ಕೆಲಸ ಮಾಡ್ತಾರೆ ಪಾಪ. ಪೆಟ್ರೋಲ್ ಇಲ್ಲದೆ ನಿಂತರೆ ಕೇರ್ಲೆಸ್ನೆಸ್ಸು ಅಂತ ಬೇಕಾದ್ರೆ ಹೇಳ್ಬೋದು. ಕೆಟ್ಟ ನಿಂತರೆ ಏನು ಮಾಡೋಣ? ಅದೇ ಹೆಂಗೆ ಕೇರ್ಲೆಸ್ ಆಗುತ್ತೆ ಸರ್? ಅದು ಹೆಂಗೆ ಕೇರ್ಲೆಸ್ ಆಗುತ್ತೆ? ಯಾರು ಗಾಡಿ ಬೇಕಾದ್ರೆ BMTC ಗಾಡಿ ಕೆಟ್ಟೋಗುತ್ತೆ, ಏನು ಮಾಡ್ತೀರಿ? ಬೇಡಪ್ಪ. ಸಿಕ್ಕಾಪಟ್ಟೆ ಪಾಟೋಲ್ ಇದೆ ನಮ್ಮ ಬೆಂಗಳೂರಲ್ಲಿ, ಭಾಳ ಡೇಂಜರಸ್ ಟು ಡ್ರೈವ್ ಅದು ಅಂಥ ರೋಡ್ಗಳಲ್ಲಿ. ಈ ಒಂದಷ್ಟು ಜನದ ಮೇಲೆ ಕೇಸ್ ಹಾಕಿ ನೋಡೋಣ. ಮ್ಯಾನ್ಯುವಲ್ಗಳು ಬಾಯಿ ತಕೊಂಡು ನಿಂತಿರುತ್ತವೆ, ಭಾಳ ಡೇಂಜರಸ್ಸು ರೋಡಲ್ಲಿ ಡ್ರೈವ್ ಮಾಡೋದು ಆ ಟೈಮಲ್ಲಿ. ಒಂದಷ್ಟು ಜನದ ಮೇಲೆ ಕೇಸ್ ಹಾಕಿ ನೋಡೋಣ. ಪೆಟ್ರೋಲ್ ಇಲ್ಲದೆ ಹೋಗೋದು ತಪ್ಪು, ಯಾಕಂದರೆ ನೋಡ್ಕೊಳ್ಳದೆ ಹೋಗ ನಿಲ್ಲಿಸ್ಬಿಟ್ಟು ಸಾವಿರಾರು ಗಾಡಿ ನಿಲ್ಲಿಸೋಂಗೆ ಮಾಡ್ತಾರೆ, ಟ್ರಾಫಿಕ್ ಆಗ್ಬಿಡುತ್ತೆ. ನರೇಗಾ ಕೂಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರು ಊಟದ ವಿರಾಮದ ವೇಳೆ ಕಬಡ್ಡಿ ಆಡುವ ಮೂಲಕ ಗಮನ ಸೆಳೆದಿದ್ದಾರೆ. ಗದಗದ ನಾಗಸಮುದ್ರ ಮತ್ತು ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ನರೇಗಾ ಮಹಿಳಾ ಕಾರ್ಮಿಕರು ಕಬಡ್ಡಿ ಆಡ್ತಾ ಇರುವ ದೃಶ್ಯ ಈಗ ವೈರಲ್ ಆಗಿದೆ. ಬ್ರಿಲಿಯಂಟ್, ಸೂಪರ್. ಆ್ಯಕ್ಚುಲಿ ಅದು ಗ್ರಾಮೀಣ ಆಡ ಕ್ರೀಡೆನೇ ಅದು ಕಬಡ್ಡಿ. ಇವೆಲ್ಲ ದುಡ್ಡಿಲ್ಲದೆ ಇರೋ ಆಡ್ಬೋದಾದ ಕ್ರೀಡೆಗಳು. ಇವತ್ತಿನ ಆಧುನಿಕ ಕ್ರೀಡೆಗಳ ಥರ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲದೆ ಇರೋ ಕ್ರೀಡೆಗಳು. ಬಟ್ ಸಾಮಾನ್ಯವಾಗಿ ಕಬಡ್ಡಿ ಆಟವನ್ನು ನಮ್ಮ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಆಡೋದು ಕಡಿಮೆ. ಏನೋ ಪ್ರೋ ಕಬಡ್ಡಿ ಎಲ್ಲ ಬಂದು ಹೆಣ್ಮಕ್ಳು ಆಡೋದು, ಗಂಡು ಮಕ್ಕಳು ಆಡೋದೆಲ್ಲ ಬಂದಿದೆ. ಗ್ರಾಮೀಣ ಭಾಗದಲ್ಲೆಲ್ಲ ನಮ್ಮ ಹೆಣ್ಮಕ್ಳೆಲ್ಲ ಕಬಡ್ಡಿ ಆಡೋದೆಲ್ಲ ಕಡಿಮೆ. ಕಬಡ್ಡಿ, ಚಿನಿದಾಂಡು, ಗೋಲಿ ಇವೆಲ್ಲ ಕಡಿಮೆ, ಲಗೋರಿ ಇವೆಲ್ಲ ಕಡಿಮೆ. ಐ ಆಮ್ ನಾಟ್ ಸೇಯಿಂಗ್ ಆಡೋದೇ ಇಲ್ಲ ಅಂತಲ್ಲ. ವಂಡರ್ಫುಲ್. ಆಲ್ ರೈಟ್, ನಾಳೆಯಿಂದ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಮಕ್ಕಳೆಲ್ಲ ಹೋಗಿ ಬನ್ನಿ. ಪ್ರೌಢಶಾಲೆಗಳೆಲ್ಲ, ಪ್ರಾಥಮಿಕ ಶಾಲೆಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸಿಹಿ ಊಟ ಎಲ್ಲ ಕೊಡ್ತಾರಂತೆ. ಕೊಡ್ರಿ, ಏನು ತಪ್ಪೇನು ಮಕ್ಕಳು. ಮತ್ತು ಚಾಮರಾಜನಗರದ ಚನ್ನಿಪುರದ ಮೂಳೆಯ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದ ಶ್ರಮದಾನ ಮಾಡಿಸಿದ್ದಾರೆ. ಅದ್ರ ವಿಡಿಯೋ ಒಂದೇನೊಂದು ವೈರಲ್ ಆಗಿದೆ. ಒಳ್ಳೇದು. ನಮ್ಮ ಶಾಲೆಯ ಆವರಣನ ನಾವು ಕ್ಲೀನಾಗಿ ಇಟ್ಕೋಬಾರ್ದು ಅಂತೇನು ತಪ್ಪಿಲ್ವಲ್ಲ. ಇನ್ನು ಅದಕ್ಕೂ ಯಾರು ಕ್ಯಾಣ ಎತ್ತುತ್ತೀರೋ ಏನೋ, ಮಕ್ಕಳಿಂದ ದುಡಿತಾ ಅಂತ ಎತ್ತುತ್ತೀರೋ ಏನಪ್ಪ. ಮೋಸ್ಟ್ಲಿ ಈಗ ಶುರು ಆಗಿದೆ ಸರ್, ಅದು ಆಗಿದೆಯಾ ಈ ವಿಷಯದಲ್ಲಿ? ಎಂಥ ಜನ ಆಗೋದು ಅಲ್ರಿ. ನನ್ನ ಶಾಲೆನ ನಾನು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ನಾನು ಅದ್ರ ಕೆಲಸ ಮಾಡ್ತೀನಿ ಅಂತಂದ್ರೆ ಅದು ಹೆಂಗ್ರಿ ತಪ್ಪಾಗತ್ತದು? ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ರು ಇನ್ನೊಂದು ಅದು ಬೇರೆ ವಿಚಾರಪ್ಪ. ಅದಕ್ಕೆ ಗಿಡ ಗಂಟಿ ಬೆಳೆದಿರೋದ್ನೋ 4 ಗಿಡ ಕಿತ್ಬಿಟ್ಟು ನಾನು ಸ್ಪೋರ್ಟ್ಸ್ ಗ್ರೌಂಡ್ ಸರಿ ಮಾಡ್ಕೋತೀನಿ ಅಂತಾನೋ, ಏನೋ ಒಂದನ್ನ ಸಣ್ಣ ಪುಟ್ಟ ಇದು ಮಾಡ್ಕೋತೀನಿ ಅಂತಾನೋ. ಇದೇನು ಹೊಸದಲ್ಲ ಸರ್, ಹಿಂದಿನಿಂದನೂ ನನಗೆ ಅರ್ಥನೇ ಆಗಲ್ಲಪ್ಪ. ಅದಕ್ಕೆ ಮಕ್ಕಳಿಂದ ಯಾರು ಮಾಡಬೇಕು? ಯಾರ್ಯಾರು ಕಾಮೆಂಟ್ರಿ ಆಗ್ತೀರಿ, ಹೂ ಮಾಡ್ರಪ್ಪ ಎಲ್ಲ ಗ್ರೇಟ್ ಸೋಷಿಯಲ್ ಸರ್ವಿಸ್ಗಳನ್ನ. ನನಗೆ ನಂಗೆ ಅನ್ಸಲ್ಲಪ್ಪ ಅದು ತಪ್ಪು ಅಂತ.